ಸಿದ್ದರಾಮಯ್ಯ ಅವರನ್ನ ಎಐಸಿಸಿ ಒಬಿಸಿ ಕಮಿಟಿಗೆ ನೇಮಕ ಮಾಡಿಕೊಳ್ಳಲಾಗಿದೆ. ಇದರಿಂದ ಈಗ ರಾಜ್ಯದಲ್ಲಿ ಒಂದಿಷ್ಟು ರಾಜಕೀಯ ಬದಲಾವಣೆಯ ಮಾತುಗಳಿಗೆ ಮತ್ತೆ ಪುಷ್ಟಿ ಕೊಟ್ಟಂತಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಲಿ ಕೇಂದ್ರದ ಮಾಜಿ ಸಚಿವರಾಗಿರುವಂತಹ ನಾರಾಯಣಸ್ವಾಮಿ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜಕಾರಣಕ್ಕೆ ಮಾತ್ರ ಸೀಮಿತವಾಗಿದ್ದಂಥವ್ರು. ಈಗ ಅವ್ರನ್ನ ಎಐಸಿಸಿಯ ಒಬಿಸಿ ಕಮಿಟಿಗೆ ನೇಮಕ ಮಾಡ್ಕೊಂಡಿದ್ದಾರೆ. ಸರ್, ಯಾವ ಥರ ಇದನ್ನ ರಿಸೀವ್ ಮಾಡ್ಕೊಳ್ಬೇಕು ಸರ್? ಯಾಕಂದರೆ ಬದಲಾವಣೆಯ ಒಂದು ಚರ್ಚೆ ಆಗ್ತಿರುವಂಥ ಸಂದರ್ಭ ಇದು. ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಕರ್ನಾಟಕಕ್ಕೆ ಸುಸಜ್ಜಿತವಾಗಿ ಬಂದ ನಂತರ ಕರ್ನಾಟಕದ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಗೊಂದಲಗಳಿಗೆ ಮತ್ತೊಂದು ಹೆಚ್ಚು ಪುಷ್ಟಿಯನ್ನು ಸಿಕ್ಕಿದೆ. ಏನು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಇದೆ ಅಂತ ಯಾರಿಗೂ ಅನಿಸೇ ಇರಲಿಲ್ಲ. ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಳ ಜಗಳ ಆಡಳಿತದಲ್ಲಿ ಒಂದು ದಿಕ್ಕು ತಪ್ಪಿದ ಒಂದು ಆಡಳಿತ ಕರ್ನಾಟಕದಲ್ಲಿ ಇದೆ ಅನ್ನೋದು ಹೇಳಿದ್ರೆ ತಪ್ಪೇನಿಲ್ಲ. ಇವತ್ತು ಸುಜಿತ್ವಾಲ ಬಂದು ಹೋದ ನಂತರ ಮತ್ತೊಂದು ಬಿರುಕಿದೆಯಲ್ಲ, ಗ್ಯಾಪ್ ಭಾಳ ದೊಡ್ಡದಾಗಿದೆ. ಸಿದ್ದರಾಮಯ್ಯನವರು ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಮುಂದ್ಗಡೆ ಹೇಳ್ತಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ದೇವರ ಆಶೀರ್ವಾದ ನನಗಿದೆ, ಹೈಕಮಾಂಡ್ ಆಶೀರ್ವಾದ ನನಗಿದೆ, ಇಂದೆಲ್ಲ ನಾಳೆ ಮುಖ್ಯಮಂತ್ರಿ ಆಗ್ತೇನೆ ಅಂತ ಪದವನ್ನು ಮತ್ತು ಆಡಳಿತಕ್ಕೆ ಒಂದು ಗೊಂದಲವನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಇಬ್ಬರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ತಪ್ಪಾಗಲಾರ್ದು. ಆದರೆ ಈ ಒಂದು ನಡೆ ಇದ್ದಾಗ, ಇಡೀ ರಾಜ್ಯದಲ್ಲಿ ಗೊಂದಲದ ರಾಜಕಾರಣ ಇದ್ದಾಗ ಕಾಂಗ್ರೆಸ್ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದೆ. ಸಿದ್ದರಾಮಯ್ಯನವರನ್ನು ಹಿಂದುಳಿದ ವರ್ಗದ ರಾಷ್ಟ್ರೀಯ ನಾಯಕರಾಗಿ ನಿಯೋಜನೆ ಮಾಡಿರೋದು. ಸಿದ್ದರಾಮಯ್ಯನವರನ್ನು ರಾಜ್ಯದಲ್ಲಿ ಇಡಬೇಕಾ ಅಥವಾ ಕೇಂದ್ರಕ್ಕೆ ಕೊಂಡೊಯ್ಯಬೇಕಾ, ಅಥವಾ ಕೇಂದ್ರದಲ್ಲಿ ಕೊಂಡೊಯ್ದು ಇಲ್ಲೊಂದು ಗ್ಯಾಪನ್ನು ಕ್ರಿಯೇಟ್ ಮಾಡಿ ಮತ್ತು ಡಿ ಕೆ ಶಿವಕುಮಾರ್ಗೂ ಅಧಿಕಾರ ಕೊಡಬೇಕಾ, ಅಥವಾ ಇಡೀ ಹಿಂದುಳಿದವರನ್ನು ಕಾಂಗ್ರೆಸ್ನಾಗ ತೆಗೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಬೇಕಂತ ದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡೋದು ನೋಡ್ತಾ ಇದ್ದರೆ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಮುಗಿಸೋ ಕೆಲಸನೂ ಮಾಡ್ತಾಯಿದೆ, ಡಿ ಕೆ ಶಿವಕುಮಾರ್ ಅವರಿಗೆ ಮೂಗಿಗೆ ತುಪ್ತಿ ಹಚ್ಚಿ ಖರ್ಗೆ ಅವರನ್ನು ಕರ್ನಾಟಕಕ್ಕೆ ಮತ್ತೆ ಎಂಟ್ರಿ ಮಾಡೋ ಕೆಲಸವನ್ನು ಮಾಡ್ತಾಯಿದೆ ಅಂತ ಅನಿಸಿಕೆ ನನಗನ್ಸಿದೆ. ಸರ್, ಈಗ ಖರ್ಗೆ ಅವ್ರನ್ನ ಕರ್ನಾಟಕ ರಾಜಕಾರಣಕ್ಕೆ ಕರ್ಕೊಂಬರುವಂಥ ಒಂದು ಪ್ರಯತ್ನ ಗೊಂದಲಗಳಲ್ಲಿ ಈ ಎಲ್ಲ ನಡವಳಿಕೆಗಳನ್ನ ನೋಡಿದ್ರೆ ಸಿದ್ದರಾಮಯ್ಯನವ್ರನ್ನ ನ್ಯೂಟ್ರಲ್ ಮಾಡಿ ರಾಷ್ಟ್ರೀಯ ಅಧ್ಯಕ್ಷನ ಮಾಡಿದ್ವಿ, ನಾಯಕರು ಮಾಡಿದ್ದೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಆಡಳಿತ ಏನು ಶಾಸಕರೆಲ್ಲ ಡಿ ಕೆ ಶಿವಕುಮಾರ್ ಪರವಾಗಿಲ್ಲ, ಸಿದ್ದರಾಮಯ್ಯ ಪರವಾಗಿ ಅನ್ನೋದಕ್ಕೆ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕರ್ನಾಟಕ ತಂದು ಈ ಗೊಂದಲ ನಿವಾರಣೆ ಮಾಡಿ ರಾಜ್ಯದ ಆಡಳಿತವನ್ನು ಗೋಜಿಗೆ ಸಿಕ್ಕುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಸರ್, ಇನ್ನೊಂದು, ಈಗ ಖರ್ಗೆ ಅವರು ಇನ್ ಕೇಸ್ ಈಗ ರಾಜ್ಯ ರಾಜಕಾರಣಕ್ಕೆ ಬಂದಿದ್ದಾದರೆ ಒಂದು ದಲಿತ ಸಿಎಂ ಕೂಗು ಅನ್ನೋದು ಬಹಳ ದಿನಗಳಿಂದನೂ ಇದೆ ಸರ್. ಅಂದರೆ ಖರ್ಗೆ ಅವರಿಗೆ ಆ ಸಿಎಂ ಪಟ್ಟ ಸಿಗಬೇಕು ಅನ್ನೋದು ಆಗ್ರಹ ಇದು ಇರ್ಬೋದಾ ಒಂದು ಪ್ರೋಸೆಸ್ ಅಂತ? ಖಂಡಿತವಾಗಲೂ ಅದು ಇರುತ್ತೆ ಅಂತ ಪ್ರತಿ ಕಾಂಗ್ರೆಸ್ನ ನಡೆ ಕಾಣಿಸ್ತಾ ಇದೆ. ಆದರೆ ದಲಿತರ ಸಿ.ಎಂ ಖಂಡಿತ ಅವಶ್ಯಕತೆ ಕರ್ನಾಟಕ ರಾಜ್ಯದಲ್ಲಿ ಇದೆ. ಯಾಕಂದರೆ 120 ಜನ ದಲಿತ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಇರ್ತಕ್ಕಂಥ ಈ ಸಮಾಜಕ್ಕೆ ಸ್ವಾತಂತ್ರ್ಯ ಬಂದಾಗ್ಲಿನ ಯಾವುದೇ ರಾಜಕೀಯ ಪಕ್ಷ ಮುಖ್ಯಮಂತ್ರಿಯ ಸ್ಥಾನವನ್ನಾಗಲಿ, ಮುಖ್ಯಮಂತ್ರಿ ಹೆಸರನ್ನು ಇಡೋದಾಗಲಿ, ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೋದು ಅನ್ನೋ ಹೆಸರನ್ನಾಗಲಿ ಇದುವರೆಗೂ ಎಲ್ಲೂ ಚರ್ಚೆಗೆ ಬಂದಿಲ್ಲ. ಚರ್ಚೆಗೆ ಬಂದಂಥ ಪರಮೇಶ್ವರವನ್ನು ಇದೇ ಕಾಂಗ್ರೆಸ್ ಮುಗಿಸಿದ್ದಾರೆ. ಸರ್, ಇನ್ನೊಂದು ಪ್ರಶ್ನೆ ಸರ್, ಕೊನೆ ಪ್ರಶ್ನೆ. ಈಗ ರಾಜ್ಯದಲ್ಲಿ ಏನಾದರೂ ಸಿಎಂ ಬದಲಾವಣೆ ಆಗುತ್ತಾ ಸರ್? ಈಗ ನನಗೆ ಇವತ್ತಿನ ಇವತ್ತಿನ ನಿರ್ಧಾರ ಸಿದ್ದರಾಮಯ್ಯನವರನ್ನು ಕೇಂದ್ರಕ್ಕೆ ಕರೆಸಿ ರಾಷ್ಟ್ರ ಮಟ್ಟದಲ್ಲಿ ಜವಾಬ್ದಾರಿಯನ್ನು ನೀಡಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಬದಲಾವಣೆಯ ಗಾಳಿ ಬೀಸಿದೆ ಅಂತ ನನಗೆ ಅನಿಸ್ತದೆ. ಎಸ್, ಇದು ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಒಬಿಸಿ ಓಟ್ಗಳನ್ನ ಪಡೆಯೋದ ಒಂದು ತಂತ್ರನೂ ಇರ್ಬೋದು, ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಒಂದು ಅಧಿಕಾರದ ಹಂಚಿಕೆ ಏನು ಫಾರ್ಮುಲಾ ಅದನ್ನ ಅವರು ಜಾರಿ ತರುವಂಥ ಪ್ರಯತ್ನ ಕೂಡ ಇರ್ಬೋದು ಅನ್ನೋ ಒಂದು ಅಭಿಪ್ರಾಯವನ್ನ ನಾರಾಯಣಸ್ವಾಮಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.